ಜಾಗೃತವಾಗಿಟ್ಟಿರುತ್ತೆ. ಘನೀಭೂತವಾದ ಜ್ಞಾನ ನಿನ್ನೊಳಗೆ ಇದೆ. ಆ ಜ್ಞಾನದ ಬೆಳಕಲ್ಲಿ ಎಲ್ಲವನ್ನ ನೋಡು, ಎಲ್ಲವನ್ನ ಕೇಳು ಅಂತ ನೀವು ಹೇಳ್ತಾ ಇದ್ದಾಗ ನಾನು ಕಣ್ಣು ಮುಚ್ಚಿದೆ. ಆಗ ನಾನು ನನ್ನ ಚಿತ್ತವನ್ನ ಈ ಕಿವಿಯಿಂದ ಹೋಗ್ತಾ ಇದ್ರೆ ಡೈರೆಕ್ಟಾಗಿ ಹೋಗ್ತಿತ್ತು, ತಲೆಗೆ ಬರಲಿಲ್ಲ. ಒಳಗಡೆ ಕೇಳ್ತಾ ಇದ್ರೆ ಎಲ್ಲೋ ಆಳವಾಗಿ ಎಲ್ಲೋ ಇಳಿದಂಗಾಗ್ತಾ ಇದೆ ನನಗೆ, ಎಲ್ಲೋ ಹೋಗ್ತಾ ಇದ್ದಂಗೆ ಆಳವಾಗಿ. ಇಟ್ ಟೇಕ್ಸ್ ಯು ವರ್ಟಿಕಲಿ ಡೌನ್. ದ ಮಂತ್ರ ವೈಬ್ರೇಷನ್ ಯಾವತ್ತೂ ನಿನ್ನನ್ನು ಒಳಗೆ ಕರ್ಕೊಂಡು ಹೋಗುತ್ತೆ. ಅದೇ ಕಾನ್ಷಿಯಸ್ ಲೆವೆಲ್ನ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ. ಆಕಾಶದಿಂದ ಶಕ್ತಿ ನಮ್ಮನ್ನ ಮೇಲಕ್ಕೆ ಎಳೆಯುತ್ತೆ, ಅನುಗ್ರಹ ರೂಪದಲ್ಲಿ ನಮ್ಮ ಮೇಲೆ ಸುರಿಯುತ್ತೆ. ಕೆಳಗಿಂದ ನಮ್ಮಲ್ಲಿ ಆ ಶಕ್ತಿ ಗ್ರೌಂಡೆಡ್ ಅಲ್ಲಿ, ಆ ಥರ ನಾವು ಎಲ್ಲಿ ಇರ್ತೀವೋ ಅಲ್ಲಿ ನಾವು ಸರಿಯಾಗಿ ಗ್ರೌಂಡ್ ಆಗ್ತೀವಿ. ನಾವು ಬೇಕಿರೋದು ಏನು? ನಾವು ಚಿತ್ತವಾಗಿರೋದು. ಗ್ರೌಂಡೆಡ್ ಎನರ್ಜಿ ಬೇಕು. ನೀವು ಕಡೆ ಕೂತ್ಕೊಂಡು ಹೋದ್ರೆ ಬರೀ ಬಾಡಿ ಅಲ್ಲ, ಎಷ್ಟೊತ್ತು ಕೂತಿದ್ರು ನೋಡಿ ಅಲ್ಲಾಡಿದ್ರೆ ಆ ಬಾಡಿ ಮಾತ್ರ ಅಲ್ಲ, ಮೈಂಡು ಕೂಡ ಚಿತ್ತವಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಬುದ್ಧಿ ಕೂಡ, ನಮ್ಮ ಪ್ರಜ್ಞೆ ಜಾಗೃತವಾಗುತ್ತೆ, ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಕಾಸ ಕಾಣುತ್ತೆ. ಈ ಮಂತ್ರ ಹೇಳಕ್ಕೆ ಶುರು ಮಾಡಿದ ಮೇಲೆ ನಿಮಗೆ ಗೊತ್ತಿಲ್ಲದೇನೆ, ವಿತೌಟ್ ಯುವರ್ ನಾಲೆಡ್ಜ್, ನಿಮ್ಮ ಬ್ರೈನ್ನಲ್ಲಿ ಹೊಸ ಒಂದು ಪ್ಯಾಟರ್ನ್ ಶುರುವಾಗಿದೆ. ಈ ಅಕ್ಷರಗಳು, ಮಂತ್ರಗಳು, ಶಬ್ದಗಳು ಎಲ್ಲೂ ಹೋಗಿಲ್ಲ. ಅದು ವೇಸ್ಟ್ ಆಗಲ್ಲ, ಅದು ಟೈಮ್ ವೇಸ್ಟ್ ಅಲ್ಲ. ನೀವು ಟೈಮ್ ಹಾಳು ಮಾಡಿಲ್ಲ, ನೀವು ನಿಮ್ಮದಾಗಿ ಉಪಯೋಗಿಸ್ಕೊಂಡಿದ್ದೀರಾ ಈ ಕಾಲನ. ಯಾರಿಗೋಸ್ಕರನೂ ಅಲ್ಲ, ನಿಮ್ಮ ಉದ್ಧಾರಕ್ಕಾಗಿ ಹೇಳ್ತಾ ಇದ್ದೀರಾ ಮಂತ್ರನ. ನಿಮ್ಮಲ್ಲಿ ಒಂದು ವಿಕಾಸ ಆಗ್ತಾ ಇದೆ, ನಿಮ್ಮಲ್ಲಿ ಎಲ್ಲ ಒಳಗಡೆ ಎಲ್ಲ ಕ್ಲೀನಿಂಗ್ ಆಗ್ತಾ ಇದೆ, ಕರ್ಮಗಳೆಲ್ಲ ಕಳೀತಾ ಇದೆ ಅಂದ್ಕೊಳ್ಳಿ. ಆದಷ್ಟು ಹೆಚ್ಚು ಜನಕ್ಕೆ ನೀವು ಹೇಳೋ ಹಾಗೆ ಮಾಡಿ. ನಾನಿವತ್ತು ಸಂಕಲ್ಪ ಮಾಡಿದ್ದೀನಿ, ಶಿವ ಎದುರುಗಡೆ ಕೂತ್ಕೊಂಡು ಇಲ್ಲಿ ಘನನ ಹೇಳ್ಕೊಡಕ್ಕೆ 100 ಜನ ನಾನು ಸೇರಿಸ್ತೀನಿ.